ಓಕೆ ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪರ ವಿರೋಧ ಪ್ರಶ್ನೆ ಅಲ್ಲ. ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲ ಬಾರಿಗೆ ಆ ಒಂದು ವಿಡಿಯೋ ರಿಲೀಸ್ ಆದಾಗ ಗಿರೀಶ್ ಮಟ್ಟಣ್ಣನವರ್ ಅವರ ಸಂಪೂರ್ಣ ಅವರು ಹೇಳಿದ್ದನ್ನ ಆನ್ ಏರ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅವರೇನ್ ಹೇಳ್ತಾರೆ, ಇವರೇನ್ ಹೇಳ್ತಾರೆ, ಎಲ್ಲವನ್ನ ಕೇಳಿದ ನಂತರ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಒಂದು ಮಿದುಳು ಅಂತಿರುತ್ತೆ, ನಾವು ಆಲೋಚನೆ ಮಾಡಬೇಕು ಅಂತ. ಇಲ್ಲಿ ಒಂದಂತೂ ಸತ್ಯ, ಅದರ ಮಿಡ್ಲಲ್ಲಿ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಸೌಜನ್ಯ ಅವರಿಗೆ ಮಗಳು, ತಂಗಿ, ಸಹೋದರಿ ಸೌಜನ್ಯಗೆ ನ್ಯಾಯ ದೊರಕಿಸಿಕೊಡಬೇಕು. ಆಕೆಯನ್ನ ಅತ್ಯಾಚಾರ ಮಾಡಿದವರು, ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅದು ಆ ಕಡೆಯವರಾಗಿರಬಹುದು, ಈ ಕಡೆ ಆಗಿರಬಹುದು, ಕೊನೆಗೆ ಏನು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಹಿಂದೂಗಳ ಆರಾಧ್ಯ ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಆಗಲಿ, ಮಂಜುನಾಥನ ಬಗ್ಗೆ ಆಗಲಿ, ಅಥವಾ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಆಗಲಿ, ಪುಂಖಾನುಪುಂಖವಾಗಿ ಕಥೆಗಳನ್ನ ಕಟ್ಟಿ ಟಾರ್ಗೆಟ್ ಮಾಡುವಂಥದ್ದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗುವುದಿಲ್ಲ, ಕ್ಷಮಿಸಬಾರದು. ಆಮೇಲೆ ಜೈನರು, ಹಿಂದೂಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ತುಂಬಾ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಅದರ ಕಥೆನೇ ಇದೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ನೇರವಾಗಿ ದಿನೇಶ್ ಅವರಿದ್ದಾರೆ, ವಿಧಿವಿಜ್ಞಾನ ತಜ್ಞ ದಿನೇಶ್ ಅವರಿದ್ದಾರೆ, ಮತ್ತು ವಸಂತ್ ಗಿಳಿಯಾರ್ ಹಿರಿಯ ಪತ್ರಕರ್ತರು ಕೂಡ ಇದ್ದಾರೆ. ಮೊದಲನೇ ವಿಡಿಯೋ ಬಂದ ನಂತರ ಅದಕ್ಕೆ ಕೌಂಟರ್ ಆಗಿ, ಮೊದಲನೇ ವಿಡಿಯೋ ಬಂದಾಗ ಗಿರೀಶ್ ಮಟ್ಟಣ್ಣನವರನ್ನು ಮಾತಾಡಿಸಿದ್ ನಾವು, ಈಗ ಎರಡನೇ ವಿಡಿಯೋ ಬಂದಾಗ ವಸಂತ್ ಗಿಳಿಯಾರ್ ಅವರನ್ನು ಮಾತಾಡಿಸ್ತಾ ಇರೋದು ಕೂಡ ನಾವು. ಅದಕ್ಕಿಂತ ಮೊದಲು ದಿನೇಶ್ ಅವರ ಬಳಿಗೆ ಹೋಗ್ತೀನಿ ನಾನು. ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ ದಿನೇಶ್ ಸರ್, ನಮಸ್ತೆ. ನಮಸ್ಕಾರ. ಹೇಳಿ ಸರ್. ದಿನೇಶ್ ಅವರೇ, ನಿಮ್ಮ ಮಾತುಗಳು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ವಿಚಾರ ಅಂತಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಮಾತಾಡಿದಾಗಲೂ ಕೂಡ ಅಷ್ಟೇ. ನೀವು ಸ್ಟಡಿ ಮಾಡಿದಂತ ರೀತಿಯಲ್ಲಿ ಲೋಪದೋಷಗಳು ಎಲ್ಲ ಆಯ್ತು ಅಂತ ನಿಮಗನ್ಸುತ್ತೆ? ನೋಡಿ ಜಯಪ್ರಕಾಶ್ ಅವರೇ, ನೀವು ಮೊದಲೇ ಒಂದು ಮಾತು ಹೇಳಿದ್ರಿ, ದಟ್ ಸಂತೋಷ್ ರಾವ್ ಹ್ಯಾಸ್ ಬಿನ್ ಅಕ್ವಿಟೆಡ್ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ. ಸೊ ಈಸ್ ನಾಟ್ ಬೀನ್ ಪ್ರೂವ್ಡ್ ಇನ್ನಸೆಂಟ್ ಆರ್ ಗಿಲ್ಟಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಎವಿಡೆನ್ಸ್ ಇಲ್ಲ. ಆ ಆಧಾರದಿಂದ ಅವನ್ನ ಅಕ್ವಿಟ್ ಮಾಡಿದಾರೆ ಅಂತ ನೀವು ಮೊದಲೇ ಹೇಳಿದ್ರೆ, ಇಟ್ ಇಸ್ ದ ರೂಲಿಂಗ್ ಆಫ್ ದ ಕೋರ್ಟ್. ಅಂದ್ರೆ ಇಲ್ಲಿ ಅದೇ ಕರೆಕ್ಟ್. ಸೊ ಇದರ ಆಧಾರದ ಮೇಲೆ ಹೇಳ್ಬೇಕಂದ್ರೆ, ಒನ್ಸ್ ಹಿ ಹಸ್ ಬೀನ್ ಎ ಸಸ್ಪೆಕ್ಟ್, ಈ ಸಸ್ಪೆಕ್ಟ್ ಆಧಾರದ್ರಿಂದ ಅವರಿಗೆ ಅಕ್ಯೂಸ್ಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ, ಟು ರಿಲೇಟ್ ಹಿಮ್ ಟು ದ ವಿಕ್ಟಿಮ್, ಟು ರಿಲೇಟ್ ಹಿಮ್ ಟು ದ ಸೀನ್ ಆಫ್ ಕ್ರೈಮ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳು ಒದಗಿಸುವಲ್ಲಿ ವಿಫಲ ಆಗಿದೆ ಹೊರತು ಇವನು ನಿರಪರಾಧಿ ಅಂತ ಹೇಳಲಿಕ್ಕೆ ಯಾವ ಆಧಾರನೂ ಇಲ್ಲ. ಸೊ ದಟ್ ಈಸ್ ವಾಟ್ ಇಸ್ ದ ಆಕ್ಚುಲ್ ದಿಸ್ ಥಿಂಗ್. ಇದು ಬೇಕಾದಷ್ಟು ಕೇಸಲ್ಲಿ ಆಗುತ್ತೆ, ಇದೇ ಕೇಸಲ್ಲಿ ಅಂತಲ್ಲ, ಸುಮಾರು ಕೇಸ್ನಲ್ಲಿ ಪ್ರೈಮರ್ ಫೇಸಸ್ ಸಹ ನಮಗೆ ಗೊತ್ತಾಗುತ್ತೆ ದಟ್ ಇವರೇ ಮಾಡಿರೋದು ಅಂತ. ಬಟ್ ಫಾರ್ ದ ಕೋರ್ಟ್ ಲ್ಯಾಂಗ್ವೇಜ್ ಇಸ್ ಕನ್ಸರ್ನ್ಡ್, ಎವಿಡೆನ್ಸ್ ಆರ್ ವೆರಿ ವೈಟಲ್. ಇದರಲ್ಲಿ ಮೆಟೀರಿಯಲ್ ಎವಿಡೆನ್ಸಸ್ ಆರ್ ಫಿಸಿಕಲ್ ಎವಿಡೆನ್ಸಸ್, ಟ್ರೇಸ್ ಎವಿಡೆನ್ಸಸ್ ಮತ್ತು ಬಯಾಲಜಿಕಲ್ ಎವಿಡೆನ್ಸಸ್. ನೋಡಿ, ಅವನ ಮೈ ಮೇಲೆ ಸುಮಾರು ಗಾಯಗಳಿದೆ ಅಂಡ್ ದೇ ಆರ್ ರೀಸೆಂಟ್ ಅಂಡ್ ಫ್ರೆಶ್ ಇನ್ ನೇಚರ್. ಅಂಡ್ ಮರ್ಮಾಂಗದ ಮೇಲೂ ಗಾಯ ಅಂತ ನೀವು ಕೋರ್ಟ್ ರಿಪೋರ್ಟ್ ನಲ್ಲಿ ಹೇಳ್ತಾ ಇದೆ. ಇಷ್ಟೆಲ್ಲ ಅಗ್ರಿ. ಆದ್ರೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಗಿರೀಶ್ ಮಟ್ಟಣ್ಣವರು ಕೂಡ ಆರೋಪ ಮಾಡ್ತಾ ಇದ್ದದ್ದು, ಬಹಳ ದೊಡ್ಡ ಒಂದು ಆರೋಪ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ವಜೈನಲ್ ಸ್ವಾಪ್ ಇದೆಯಲ್ಲ, ಅದನ್ನ ಏನು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸೋದಕ್ಕೆ ತುಂಬಾ ಲೇಟ್ ಮಾಡಿದ್ರು. ಅದನ್ನ 72 ಗಂಟೆ ಒಳಗಾಗಿ ಕಳಿಸಬೇಕಾಗಿತ್ತು. ಕಳಿಸಿದ್ದಿದ್ರೆ ಅಲ್ಲಿ ವೀರ್ಯಾಣುಗಳಿದ್ದಿದ್ರೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಆ ತರ ಹೆಚ್ಚು ಕಡಿಮೆ ಆಯ್ತು ಅನ್ನುವಂತ ಆರೋಪ ಬರುತ್ತೆ. ಸೊ ಹಾಗಿರುವಾಗ ಅಲ್ಲಿ ಆ ಸಾಧ್ಯತೆಗಳು ಎಷ್ಟಿದೆ ಅಂತ, ಒಂದು ವೇಳೆ ಆ ಟೈಮ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಡಿಮೆ ಆದ್ರೆ. ನೋಡಿ ಜಯಪ್ರಕಾಶ್ ಅವರೇ, ನಾನು ಒಂದು ಸ್ಮಾಲ್ ಇಲಿಸ್ಟ್ರೇಷನ್ ಕೊಡ್ತೀನಿ. ನೋಡಿ, ಅವ್ರ ಮೈ ಮೇಲೆ ಆಗಿರ್ತಕ್ಕಂಥ ಗಾಯ, ಈ ಗಾಯಗಳಲ್ಲಿ ಈಗ ಡಿಫೆನ್ಸ್ ಆರ್ಗ್ಯುಮೆಂಟ್ ಬರುತ್ತೆ, ಈ ಕೃತ್ಯದಿಂದ ಆಗಿರ್ತಕ್ಕಂಥ ಗಾಯನ, ಇಲ್ಲ ಕಾಡಿನಲ್ಲಿ ಓಡಾಡಬೇಕಾಗಿ ತರ್ಚಿರ್ತಕ್ಕಂಥ ಗಾಯನ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಟು ಕೋರಿಲೇಟ್ ಬಿಟ್ವೀನ್ ದ ವಿಕ್ಟಿಮ್, ಅಂದ್ರೆ ನೀವು ಈಗ ಹೇಳಿದ್ರಲ್ಲ ವೀರ್ಯಾಣುಗಳು ಅವರ ದೇಹದ ಮೇಲೆ ಇತ್ತ, ಸೌಜನ್ಯ ದೇಹದ ಮೇಲೆ ಇತ್ತ. ಅದಲ್ಲದೆ
ವೆಜನಲ್ ಎಪಿಥಿಲಿಯಲ್ ಸೆಲ್ಸ್, ಶೌಚನ ಸಂಬಂಧಪಟ್ಟಿರ್ತಕ್ಕಂಥ ಕೂದಲಿರಬಹುದು, ರಕ್ತ ಕಳೆಗಳಿರಬಹುದು, ಇಲ್ಲ ಈ ಅವರ ವೆಜನಲ್ ಎಪಿಥಿಲಿಯಲ್ ಸೆಲ್ಸ್, ಬಾಡಿ ಎಪಿಥಿಲಿಯಲ್ ಸೆಲ್ಸ್ ಪ್ಲಸ್ ವೆಜನಲ್ ಎಪಿಥಿಲಿಯಲ್ ಸೆಲ್ಸ್, ಅದು ಇವರ ಬಾಡಿ ಮೇಲೆ ಏನಾದ್ರೂ ಸಿಕ್ಕಿದೆಯಾ, ಆ ಶೇಖರಣೆಯಲ್ಲಿ ಲೋಪ ಆಗಿದೆ, ಆ ಶೇಖರಣೆಯನ್ನ ಕಳ್ಸೋದಕ್ಕೆ ಲೋಪ ಆಗಿದೆ, ಇಲ್ಲ ತನಿಖೆನಲ್ಲಿ ಯಾವ್ದಾದ್ರು ಲೋಪ ಆಗಿದೆ, ಇದೆಲ್ಲ ಲೋಪ ಆದಾಗ ಏನಾಗುತ್ತೆ, ಟು ಕೋರಿಲೇಟ್ ಬಿಟ್ವೀನ್ ದ ಅಕ್ಯೂಸ್ ಅಂಡ್ ದ ವಿಕ್ಟಿಮ್ ಅದು ಬರೋದಿಲ್ಲ. ದಿಸ್ ಇಸ್ ವಾಟ್ ಇಸ್ ವೆರಿ ವೈಟಲ್ ಫಾರ್ ಎನಿ ಎವಿಡೆನ್ಸಸ್ ಟು ಬಿ ಫ್ರೇಮ್ಡ್ ಅಗೇನ್ಸ್ಟ್ ಎನಿ ಅಕ್ಯೂಸ್. ಅದರಲ್ಲಿ ಲೋಪ ಆಗಿರೋದ್ರಿಂದ ಸಂತೋಷ್ ರಾವ್ ಮೇಲೆ ಅದನ್ನ ದೃಢೀಕರಿಸಲಿಕ್ಕೆ ಕೊಡ್ಲಿಕ್ಕೆ ನ್ಯಾಯಾಲಯಕ್ಕೆ ಯಾವುದೇ ಆಧಾರ ಸಿಗ್ಲಿಲ್ಲ. ಎಲ್ಲದಕ್ಕಿಂತ ನೀವೇ ಹೇಳಿದ್ರಿ ದಟ್ ಹಿ ಹಸ್ ರೆಫ್ಯೂಸ್ ಬ್ರೈನ್ ಮ್ಯಾಪಿಂಗ್. ಇಫ್ ಯು ಆರ್ ಸೋ ಮಚ್ ಇನ್ನಸೆಂಟ್, ಕ್ಷಮೆ ಇರ್ಲಿ, ಅಲ್ಲಿಗೆ ಒಂದು ಪ್ರಶ್ನೆ ಬರುತ್ತೆ. ದಿನಕರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು. ಅಲ್ಲಿಗೆ ಒಂದ್ ಪ್ರಶ್ನೆ ಬರುತ್ತೆ, ಇಷ್ಟುವರೆಗೆ ಆಗಿದ್ದಾಯ್ತು, ಈಗ ರಿಓಪನ್ ಆಗ್ಲಿ ಕೇಸು ಅಂತ ಹೇಳಿ. ಆಗ್ಲೇನೆ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಈ ಕೇಸ್ ರಿಓಪನ್ ಆದ್ರೆ ಸಾಧ್ಯನಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಲಿಕ್ಕೆ? ಅಲ್ಲಿಗೆ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿ ಒಂದ್ ಬರುತ್ತೆ. ಬ್ರೈನ್ ಮ್ಯಾಪಿಂಗ್ ಗೆ ಈವರೆಗೂ ಒಳಪಟ್ಟಿಲ್ಲ ಆರೋಪಿ ಆಗಿದ್ದ ಸಂತೋಷ್ ರಾವು, ಈಗ ಮಾಡ್ಬಿಟ್ರೆ ಈ ಪ್ರಕರಣಕ್ಕೊಂದು ಇತಿಶ್ರೀ ಹಾಡುವಂತಹ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅಂತ ಹೇಳಿ. ನೋಡಿ, ಒಂದು ದಿ ಎವಿಡೆನ್ಸಸ್, ಈಗ ವಿ ಕಾಲ್ ಇಟ್ ಎಸ್ ಎ ರಿವ್ಯೂ ಆಫ್ ದ ಕೇಸ್. ರೀಇನ್ವೆಸ್ಟಿಗೇಷನ್ ಅನ್ನೋದು ತಪ್ಪು ಪದ ಆಗುತ್ತೆ. ರಿವ್ಯೂ ಆಫ್ ದ ಕೇಸ್ ಅನ್ನೋದು ಸಾಧ್ಯತೆ ಇದೆ. ರೀಇನ್ವೆಸ್ಟಿಗೇಷನ್ ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಮೆಜಾರಿಟಿ ಆಫ್ ದ ಬಯಾಲಜಿಕಲ್ ಎವಿಡೆನ್ಸಸ್ ಎಲ್ಲ ದೇ ವುಡ್ ಹ್ಯಾವ್ ಲಾಸ್, ಮೊದಲೇ ಇರ್ಲಿಲ್ಲ. ಯಾವ್ದಿದೆ ಅದು ಆಲ್ಸೋ ದಟ್ ವುಡ್ ಹ್ಯಾವ್ ಡೆಸಿಮೇಟೆಡ್ ಅಂತೀವಿ ನಾವು. ಸೊ ಆ ಪರಿಸ್ಥಿತಿನಲ್ಲಿ ರೀಇನ್ವೆಸ್ಟಿಗೇಷನ್ ಮೇ ಬಿ ಎ ವೆರಿ ಡಿಫಿಕಲ್ಟ್ ಟಾಸ್ಕ್ ಆರ್ ಇಟ್ ಇಸ್ ಎ ಡಿಸಾಸ್ಟ್ರಸ್ ಟಾಸ್ಕ್, ಬಟ್ ಎಕ್ಸಾಮಿನೇಷನ್ ಆರ್ ರಿವ್ಯೂ ಆಫ್ ದ ಕೇಸ್ ಇಸ್ ಪಾಸಿಬಲ್. ಆಮೇಲೆ ಇನ್ನೊಂದು, ಯಾವಾಗ ಅವರು ಸಮ್ಮತಿ ಕೊಡ್ಲಿಲ್ಲ ಬ್ರೈನ್ ಮ್ಯಾಪಿಂಗ್, ಈಗ ಅವರು ಕೊಡಬಹುದು. ಸಿ, ಬ್ರೈನ್ ಮ್ಯಾಪಿಂಗ್ ಇಸ್ ನಥಿಂಗ್ ಬಟ್ ನಾವು ಪೆಂಟಟಾಲ್ ಸೋಡಿಯಂ ಅನ್ನೋದು ಒಂದು ಡ್ರಗ್ ಇನ್ಫ್ಯೂಸ್ ಮಾಡಿ ಅದನ್ನ ವಿಲ್ ಟೇಕ್ ಇಮ್ ಟು ಅ ಸ್ಟೇಜ್ ಆಫ್ ಟ್ರಾನ್ಸ್ ಆರ್ ಎ ಸೆಮಿ ಕಾನ್ಶಿಯಸ್ ಸ್ಟೇಟ್ ನಲ್ಲಿ, ದೆನ್ ಸರ್ಟನ್ ಕ್ವಶನರ್ಸ್ ಪ್ಲಸ್ ಅದನ್ನ ತಕೊಂಡು ಪ್ಲಸ್ ಅವ್ರನಲ್ಲಿ ಇರ್ತಕ್ಕಂತ ಕೆಲವು ಫೋಟೋಗ್ರಾಫ್ಸ್, ಸೀನ್ ಆಫ್ ಕ್ರೈಮ್ದು, ಸೌಜನ್ಯ ಅಥವಾ ಫೋಟೋಗ್ರಾಫ್ ತಂದಾಗ ಆ ಮೆದುಳಿನಲ್ಲಿ ಆಗಿರ್ತಕ್ಕಂತ ಬದಲಾವಣೆಗಳು, P300 ವೇವ್ಸ್ ಅಂತೀವಿ ನಾವು, ಅದನ್ನ ರೆಕಾರ್ಡ್ ಆಗುತ್ತೆ ಗ್ರಾಫ್ ನಲ್ಲಿ. ಯಾವಾಗ ಇವ್ರು ಏನಾದ್ರೂ ಆ ಕೃತ್ಯಕ್ಕೆ ಇವ್ರೇನಾದ್ರೂ ಭಾಗಿಯಾಗಿದ್ರೆ ಆ P300 ವೇವ್ಸ್ ಆ ಗ್ರಾಫ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ದಟ್ ಇಂಡಿಕೇಟ್ಸ್ that he is guilty of the crime, that corroborates the possibility of he being the accused. So ಈ ತರ ನಾವು ಈ ತನಿಖೆಯಲ್ಲಿ ಹೆಲ್ಪ್ ಆಗುತ್ತೆ. ಐ ಥಿಂಕ್ he should subject himself. ಒಂದು ಡೌಟ್ ಡಾಕ್ಟರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ಪ್ರಕರಣ ಹೊರತುಪಡಿಸಿ ಎಷ್ಟೆಲ್ಲ ಇಂಥದ್ದಾಗಿದೆ ಅಂತ ನನಗೊಂದು ಬೇಕು. ಈಗ ನಾನು ಬೆಂಗಳೂರು ವಿಚಾರ ಹೇಳಿದೆ, 100 ಮರ್ಡರ್ಗಳ ಪೈಕಿ 70 ಮರ್ಡರ್ಗಳು ಹೇಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತೇಳಿ ಗೊತ್ತೇ ಆಗಿಲ್ಲ, ಖುಲಾಸೆ ಆಗಿದ್ದಾರೆ ಅಂತ. ಈಗ ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಇದು ಬಿಟ್ಟು ಹಾಕಿದ್ದಾರೆ. ಒಂದು ಬೇರೆ ಉದಾಹರಣೆ ಹೇಳಿ, ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ. ಹಾಗಾಗಿ ಶಿಕ್ಷೆ ಆಗದೆ ಖುಲಾಸೆಯಾಗಿ ಹೋದಂತ ಎಷ್ಟು ಘಟನಾವಳಿಗಳು ನಡೆದಿರಬಹುದು ಸರ್, ನಿಮ್ಮ ಒಂದು ಅಂದಾಜು ಪ್ರಕಾರ? ನಿಯರ್ಲಿ 70% ಆಫ್ ದ ಕೇಸಸ್ ಅಕ್ವಿಟಲ್ ಆಗುತ್ತೆ ಜಯಪ್ರಕಾಶ್ ಅವರೇ. ಇದು ಒಂದು ಸತ್ಯ. ಆಮೇಲೆ ಇದ್ರ ಬಗ್ಗೆ ನಾನು ರಿಸರ್ಚ್ ಪಬ್ಲಿಕೇಶನ್ ಸಹ ಕೊಟ್ಟಿದ್ದೀನಿ. ಮೆಜಾರಿಟಿ ಆಫ್ ದ ಸೆಕ್ಷುವಲ್ ಅಸಾಲ್ಟ್ಸ್, because of lack of evidence. Nodi, the correlation between the accused and especially sexual assault involving death. Sexual assaults per se, statement of the victim is sufficient, but idernalli death in our state. Right, Dinesh sir, if you can hear me, Dinesh sir. Howdu heli. Dinesh sir, coming back to this Santosh Rao and Saujanya murder case. Dinesh sir, coming back to the Saujanya murder case, ಈ ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಹೇಳುತ್ತೆ ಇವರು ಸರಿ ಇದ್ದ ಅಂತ, ಮೆಂಟಲಿ ಸರಿ ಇದ್ದ ಆತ, ಬಿಹೇವಿಯರಲ್ ಅಸೆಸ್ಮೆಂಟ್ ಅಲ್ಲಿ ಸರಿ ಇದ್ದ ಆತ ಏನು ಮೆಂಟಲ್ ಪೇಷಂಟ್ ಅಲ್ಲ ಅಥವಾ ಮಾನಸಿಕ ಅಸ್ವಸ್ಥ ಅಲ್ಲ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆತ ಡಿಸೆಪ್ಟಿವ್ ಇದ್ದ ಅಂತ ಹೇಳುತ್ತೆ. ಇನ್ ಹಿಸ್ ಸ್ಟೇಟ್ಮೆಂಟ್ಸ್ ಹಿ ವಾಸ್ ಡಿಸೆಪ್ಟಿವ್ ಅಂಡ್ ಆಲ್ಸೋ ಹಿ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದಿಸ್ ರೇಪ್ ಅಂತ ಹೇಳುತ್ತೆ. ಅಂದ್ರೆ ಇದು ಬಹಳ ಕ್ಲಿಯರ್ ಆಗಿ ಇದು ಆತನ ನಡವಳಿಕೆಯ ಕುರಿತಾಗಿ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂಗೆ ಅಲ್ವಾ ಅಲ್ಲಿಗೆ? ಡೆಫಿನೆಟ್ಲಿ ಇದರಲ್ಲಿ 2 ಅಂಶಗಳು. ಒಂದು, ಜನ ಏನ್ ಹೇಳ್ತಿದ್ರು ಇವನು ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನೋದು ಅದು ಸುಳ್ಳು, ಬೇಸ್ಡ್ ಆನ್ ದಿಸ್ ಸೈಕಾಲಜಿಕಲ್ ಎವ್ಯಾಲ್ಯೂಯೇಷನ್. ಆಮೇಲೆ ಎರಡನೇದು, ಈ ವಾಸ್ ಅವೇರ್ ಆಫ್ ವಾಟ್ ಹಿ ವಾಸ್ ಡೂಯಿಂಗ್, ದಟ್ ಮೀನ್ಸ್ he has got the knowledge of crime. ಅದೊಂದು, ದಟ್ಸ್ ಅ ವೆರಿ ಗುಡ್ ಎಲಿಮೆಂಟ್ ಫಾರ್ ಪ್ರಾಸಿಕ್ಯೂಷನ್. ಬಟ್ ಒನ್ಲಿ ಥಿಂಗ್ ಇಸ್ ವಾಟ್ ದೇ ಫೇಲ್ಡ್ ಇಸ್ ಗ್ಯಾದರಿಂಗ್ ದ ಎವಿಡೆನ್ಸ್ ಆರ್ ಕಲೆಕ್ಟಿಂಗ್ ದ ಎವಿಡೆನ್ಸ್ ನಲ್ಲಿ ಫೇಲ್ಯೂರ್ ಆಗಿದೆ. ಅದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೋ ದೇ ಹ್ಯಾವ್ ಎ ಸಸ್ಪೆಕ್ಟ್ ಬಟ್ ದೇ ಕಾಂಟ್ ಎಸ್ಟಾಬ್ಲಿಷ್ ದ ಕ್ರೈಮ್. ಇದೊಂದೇ ಕೇಸ್ ಅಲ್ಲ, ಬೇಕಾದಷ್ಟು ಕೇಸ್ ನಲ್ಲಿ ನೋಡಿದೀನಿ. ಇನ್ವೆಸ್ಟಿಗೇಷನ್ ಲೋಪದಲ್ಲಿ ಈ ತರ ಆಗೋದು ನನಗೆ ಗೊತ್ತಿರೋ ಹಾಗೆ ಥೌಸಂಡ್ಸ್ ಆಫ್ ಕ್ರೈಮ್ಸ್ ವಿಚ್ ಐ ಹ್ಯಾವ್ ಡನ್ ಅಂಡ್ ಥೌಸಂಡ್ಸ್ ಆಫ್ ಡೆಪಾಸಿಷನ್ಸ್ ಇನ್ ದ ಕೋರ್ಟ್.
ದಟ್ ಇದೇ ಒಂದು ಮೇಜರ್ ಕಾರಣ. ದಿ ಚೈನ್ ಆಫ್ ಎವಿಡೆನ್ಸ್ ಅಂತ ಚೈನ್ ಆಫ್ ಕಸ್ಟಡಿ ಅಂತ ಹೇಳ್ತೀವಿ, ಪ್ಲಸ್ ದಿ ಕಲೆಕ್ಷನ್ ಆಫ್ ಎವಿಡೆನ್ಸಸ್, ದ ಪ್ರಿಸರ್ವೇಷನ್, ಸ್ಯಾಂಪಲಿಂಗ್, ಇದರಲ್ಲಿ ಮೇಲೆ ಟೆಕ್ನಿಕ್ ಆಫ್ ಎಕ್ಸಾಮಿನೇಷನ್, ಇದರಲ್ಲಿ ಬೇಕಾದಷ್ಟು ಕೇಸು ಬೀಳೋದು ಸಹಜ. ಇದರಲ್ಲಿ ಕೋರ್ಟ್ ಐ ಥಿಂಕ್ ದೇ ವಾಂಟ್ ಟು ಪ್ರೂವ್ ಹಿಮ್, ಪನಿಷ್ ಹಿಮ್, ಬಟ್ ದೇ ಡೋಂಟ್ ಹ್ಯಾವ್ ಎನ್ ಎವಿಡೆನ್ಸ್ ಟು ಸಪೋರ್ಟ್ ಇಟ್ ಬಿಕಾಸ್ ಆಫ್ failure in the collection or preservation or transportation of the evidence or so-called chain of custody. ದಿನೇಶ್ ಸರ್, ಸಾರಿ ಫಾರ್ ಇಂಟರಪ್ಟಿಂಗ್ ಸರ್. ಈಗ ಆ ಸಂತೋಷ್ ರಾವ್ ಆತನ ದೇಹದ ಮೇಲೆ 17 ಹಸಿ ಗಾಯಗಳಿತ್ತು ಅನ್ನೋದು ವರದಿ ಇದೆ, ಆ ಫೊರೆನ್ಸಿಕ್ ರಿಪೋರ್ಟ್ ನಲ್ಲಿದೆ. ಆ ಗಾಯದ ಒಂದಿಷ್ಟು ವರದಿಯನ್ನು ನೋಡಿದಾಗ ಈತನೇ ಮಾಡಿದ್ದಾನೆ ಅಥವಾ ಈತ ಮಾಡಿರಬಹುದು ಅನ್ನೋಷ್ಟು ಪ್ರೂವ್ ಮಾಡುವಂತ ಸಾಕ್ಷಿ ನಮಗೆ ಸಿಕ್ಕಂಗೆ. ಯಾಕೆ ಇದಿಷ್ಟೊಂದು ಎಳ್ಕೊಂಡು ಹೋಗ್ತಾ ಇದೆ? ಆತ ಅಲ್ಲ ಆತರ ಹೌದು ಅನ್ನೋದಾದ್ರೆ ಯಾಕೆ ಇಷ್ಟೊಂದು ನಮ್ಗೆ ಟ್ರಾಜಿಡಿ ತರ ಅನಿಸ್ತಾ ಇದೆ? ದಿ ಪ್ರೆಸೆನ್ಸ್ ಆಫ್ ಇಂಜುರೀಸ್, ನಾನು ಮೊದಲೇ ಹೇಳಿದಾಗೆ ಅವರ ದೇಹದ ಮೇಲೆ ಇರ್ತಕ್ಕಂಥ ಗಾಯಗಳು ಈ ಕೇಸ್ ನಲ್ಲಿ ಆಗಿರಬಹುದು ಅಂತ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಆಗಿದೆ ಅಂತ ಹೇಳಲಿಕ್ಕೆ ಯಾವಾಗ ಅಂದ್ರೆ ಈ ಗಾಯ ಬೇರೆ ರೀತಿಯಿಂದ ಆಗ್ಬೋದಾ ಅಂತ ಹೇಳಿದ್ರೆ ದಟ್ ಇಸ್ ಸಾಧ್ಯತೆ ಇದೆ. ಇದೇ ರೀತಿ ಈ ಅಪರಾಧದಿಂದ ಸದ್ಯ ಅದು ಸಾಧ್ಯತೆ ಇದೆ. ಬಟ್ ಔ ಟು ಕೋರಿಲೇಟ್ ಬೇಸ್ಡ್ ಆನ್ ಅದರ್ ಎವಿಡೆನ್ಸಸ್, ನಾನು ಮೊದಲು ಹೇಳಿದಾಗೆ ಸೌಜನ್ಯ ಉಗುರಿನಲ್ಲಿ ಏನಾದ್ರೂ ಇವನ DNA ಪರಿಚಿತಾಗ ಆಗಿರ್ತಕ್ಕಂಥ DNA ಕಲೆಕ್ಟ್ ಮಾಡಿದಾರ, ಇಲ್ಲ ಇವ್ರು ಸೌಜನ್ಯ ಕೂದಲು ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ರಕ್ತ ಅವನ ಬಾಡಿ ಮೇಲೆ ಸಿಕ್ಕಿದ್ಯಾ, ಇಲ್ಲ ಅವನ ಬಟ್ಟೆ ಮೇಲೆ ಸಿಕ್ಕಿದ್ಯಾ, ಇಲ್ಲ ಸೌಜನ್ಯದ ವೆಜನಲ್ ಎಪಿಥಿಲಿಯಲ್ ಸೆಲ್ಸ್ ಆಗ್ಲಿ ಈವನ್ ಬಾಡಿ ಎಪಿಥಿಲಿಯಲ್ ಸೆಲ್ಸ್ ಅವನ ಅಂಗಗಳ ಅವನ ಬಟ್ಟೆಗಳ ಮೇಲೆ ಸಿಕ್ಕಿದ್ಯಾ, ಅದು ಕೋರಿಲೇಟ್ ಆದಾಗ ಮಾತ್ರ. ಬರೇ ಗಾಯದಿಂದ ಇವನೇ ಇನ್ವಾಲ್ವ್ ಆಗಿದೆ ಅಂತ ಹೇಳೋದು ಅಸಾಧ್ಯ. ದಟ್ ಇಸ್ ವಾಟ್ ಇಸ್ ದ ಕೋರ್ಟ್ ಇಸ್ ಫೀಲಿಂಗ್ ದ ಡೆಫಿಷಿಯನ್ಸಿ ಆರ್ ದ ಫೇಲ್ಯೂರ್ ಆಗ್ತಾ ಇರೋದು ಅದರಲ್ಲೇ. ರೈಟ್, ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಸರ್. ಎಷ್ಟೊತ್ತವರೆಗೂ ಒಂದಷ್ಟು ಬೇಸಿಕ್ ಪ್ರಶ್ನೆಗಳಿತ್ತು ಈ ಪ್ರಕರಣದ ತನಿಖೆ ರಿಲೇಟೆಡ್ ಆಗಿ, ಅದಕ್ಕೊಂದಷ್ಟು ಉತ್ತರವನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಇಲ್ಲಿ 2 ಪ್ರಮುಖ ಪ್ರಶ್ನೆ. ಒಂದು, ಬ್ರೈನ್ ಮ್ಯಾಪಿಂಗ್ಗೆ ಒಳಗಾಗುವ ಸಾಧ್ಯತೆ ಈಗಲೂ ಇದೆ ಸಂತೋಷ್ ರಾವ್ ಅವರಿಗೆ. ಕೆಲವೊಂದು ವಿಡಿಯೋಗಳಲ್ಲಿ ನೀವು ಗಮನಿಸಿರಬಹುದು, ಸಂತೋಷ್ ರಾವ್ ಒಪ್ಪಿಗೆನೇ ಪಡೆದಲೇ ಸಹಿ ಹಾಕ್ಸ್ಕೊಂಡ್ಬಿಟ್ಟಿದ್ರು, ಬ್ರೈನ್ ಮ್ಯಾಪಿಂಗ್ ವಿಚಾರ ನನ್ನ ಮುಂದೆ ಪ್ರಸ್ತಾಪನೆ ಮಾಡಿಲ್ಲ ಅಂತ ಹೇಳಿ ಆತ ಆಚೆ ಬಂದ ಮೇಲೆ ಕೊಟ್ಟಿರೋ ಸ್ಟೇಟ್ಮೆಂಟ್. ಈಗಲೂ ಒಳಪಡಿಸಬಹುದು ಅವರನ್ನ, ಸ್ಟಿಲ್ ಚಾನ್ಸಸ್ ಇದೆ. ಉಳಿದ ಎಲ್ಲರನ್ನು, ಯಾರ್ಯಾರ ಮೇಲೆ ಆರೋಪ ಇದೆ ಎಲ್ಲರನ್ನೂ ಒಳಪಡಿಸಿ ಆಪ್ಷನ್ ಇದೆ. ಜೊತೆಗೆ ಈ ಪ್ರಕರಣದಲ್ಲಾಗಿರುವ ಡಿಲೇ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಈಗಂತೂ ಅವಕಾಶ ಇಲ್ಲ, ಮತ್ತೆ 12 ವರ್ಷದ ಹಿಂದೆ ಹೋಗಿ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಹೀಗಾಗಿ ಇರುವ ಈಸಿಯೆಸ್ಟ್ ಪಾಸಿಬಲ್ ಉಪಾಯ ಬ್ರೈನ್ ಮ್ಯಾಪಿಂಗ್. ಯಾಕೆ ಆಗ್ತಿಲ್ಲ?